ಸರಸ್ವತೀ ದೇವಿಯು ಕಲಿಕೆ, ವಿದ್ಯೆ, ಸಂಗೀತ, ಕಲೆ, ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಅಧಿದೇವತೆ. ಇವರು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯರಲ್ಲಿ ಒಬ್ಬರು. ಈ ತ್ರಿಮೂರ್ತಿಯರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸೃಷ್ಟಿ, ಪಾಲನೆ ಮತ್ತು ವಿನಾಶದಲ್ಲಿ, ಪುನರುತ್ಪಾದನೆಯಲ್ಲಿ ಸಹಾಯ ಮಾಡುತ್ತಾರೆ. ದೇವಿ ಭಾಗವತದ ಪ್ರಕಾರ ಸರಸ್ವತಿಯು ಸೃಷ್ಟಿಕರ್ತನಾದ ಬ್ರಹ್ಮದೇವರ ಪತ್ನಿ. ಸ್ವರೂಪ ಮತ್ತು ಸಂಕೇತ. ಸರಸ್ವತೀ ದೇವಿಯನ್ನು ಸಾಮಾನ್ಯವಾಗಿ ಈ ರೀತಿ ಚಿತ್ರಿಸಲಾಗಿದೆ. ರೂಪ: 4 ತೋಳುಗಳನ್ನು ಹೊಂದಿರುವ ಸುಂದರ ಶ್ವೇತವಸ್ತ್ರಧಾರಿಣಿ, ಬಿಳಿ ಬಟ್ಟೆಗಳನ್ನು ಧರಿಸಿದವರು. ವಾಹನ: ಹಂಸ ಅಥವಾ ರಾಜಹಂಸ. ಪ್ರಮುಖ ವಸ್ತುಗಳು: 2 ಕೈಗಳಲ್ಲಿ ವೀಣೆ, ಸಂಗೀತ ಮತ್ತು ಕಲೆಗಳ ಸಂಕೇತ. 1 ಕೈಯಲ್ಲಿ ಅಕ್ಷಮಾಲೆ, ರುದ್ರಾಕ್ಷಿಮಾಲೆ, ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ. ಇನ್ನೊಂದು ಕೈಯಲ್ಲಿ ಪುಸ್ತಕ, ವೇದಗಳು ಅಥವಾ ಗ್ರಂಥಗಳು, ಜ್ಞಾನದ ಸಂಕೇತ. ಮಹತ್ವ: ಸರಸ್ವತಿಯನ್ನು ಶಾರದೆ, ವಾಗ್ದೇವತೆ, ವಿದ್ಯಾಧಿದೇವತೆ ಮತ್ತು ಜ್ಞಾನದೇವತೆ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಈಕೆಯು ವೇದಗಳ ಅಧಿದೇವತೆ ಮತ್ತು ವೇದಮಾತೆ ಎಂದು ಸ್ತುತಿಸಲ್ಪಡುತ್ತಾಳೆ. ವಿದ್ಯಾರ್ಥಿಗಳು ಮತ್ತು ಕಲಾವಿದರು ಜ್ಞಾನ ಮತ್ತು ಯಶಸ್ಸಿಗಾಗಿ ಸರಸ್ವತೀ ದೇವಿಯನ್ನು ಪೂಜಿಸುತ್ತಾರೆ. ಹಬ್ಬಗಳು: ವಸಂತ ಪಂಚಮಿ ಮತ್ತು ನವರಾತ್ರಿಯ ಸಮಯದಲ್ಲಿ ಸರಸ್ವತೀ ದೇವಿಯ ಪೂಜೆಗೆ ವಿಶೇಷ ಮಹತ್ವವಿದೆ. ವಸಂತ ಪಂಚಮಿ: ಇದು ಸರಸ್ವತೀ ದೇವಿಯ ಜನ್ಮವನ್ನು ಸ್ಮರಿಸುತ್ತದೆ.